ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಶುದ್ಧ ಪಂಚಮಿ, ಭಾನುವಾರ 19/7/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ಪಂಚಮಿ ಬೆಳಿಗ್ಗೆ 7:23ವರೆಗೂ, ನಕ್ಷತ್ರ ಬಂದು ಉತ್ತರ ಫಲ್ಗುಣಿ ರಾತ್ರಿ 10:29ವರೆಗೆ, ಯೋಗ ಬಂದು ಪರಿಗ, ಕರ್ಣ ಬಂದು ಬಾಲವ. ಇನ್ನು ರಾಹುಕಾಲ ಬಂದು ಬೆಳಗ್ಗೆ 4:30ರಿಂದ 6 ಅಂದರೆ ಮಧ್ಯಾಹ್ನ. ಇನ್ನು ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧಪರ್ಯಂತ 10:30ರಿಂದ 12, ಯಮಕಂಟಕ ಕಾಲ ಬಂದು 12ರಿಂದ 1:30 ಅಂದರೆ 10:30ರಿಂದ ಆಚೆಗೆ ಎಲ್ಲ ಕಾರ್ಯಕ್ರಮಗಳು ಶುರುವಾಗ್ತಕ್ಕಂಥದ್ದು ಭಾನುವಾರ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಉತ್ತಮ ಹಣದ ಒಳಹರಿವು, ಕಟ್ಟಡ ಕಾರ್ಮಿಕರಿಗೆ ಶುಭ, ಹುರುಳಿ ಅವರೇ ಅಲಸಂದೆ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು, ನವಗ್ರಹ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು, ಕೇಸರಿ ದೃಷ್ಟಿ ಬಣ್ಣ. ಅದರ ಮುಂದಕ್ಕೆ ಆತ್ಮೇಲೆ ವೃಷಭ ರಾಶಿಗೆ ಬಂದಾಗ ವಿದೇಶದಲ್ಲಿ ಇರ್ತಕ್ಕಂಥ ಶುಭ ಸುದ್ದಿ, ಅಂದರೆ ಫಾರಿನ್ ಇರ್ತಕ್ಕಂಥವ್ರು ನಿಮ್ಮ ಬಂಧುಗಳು, ಅಣ್ಣಂದರು, ತಮ್ಮರಿಂದ ಒಳ್ಳೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ, ಸ್ವ ಉದ್ಯೋಗಿಗಳಿಗೆ ಉತ್ತಮವಾದ ಬೇಡಿಕೆ, ಹೈನುಗಾರಿಕೆಯಲ್ಲಿ ಲಾಭ, ಹಾಲಿನ ಉತ್ಪನ್ನ ಮಾರತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯ ಹೃದಯ ಪಠನೆ ಮಾಡಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಶುಭ ಹಾಗೂ ಲಾಭ, ಹಣಕಾಸು ಸ್ಥಿತಿ ಸುಸ್ಥಿರ, ಹಲಸು, ಕಲ್ಲಂಗಡಿ, ಕರಬೂಜ ಇವು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಕೆಟ್ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಈ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರು, ರಸಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಗುರುನಾಮ ಸ್ಮರಣೆ ಮಾಡಿ ನೀವು. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಮನೆಯಲ್ಲಿ ಶಾಂತಿ, ಯತ್ನ ಕಾರ್ಯಗಳಲ್ಲಿ ಜಯ. ಅದಲ್ಲದೆ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕುರಿ, ಕೋಳಿ, ಹಂದಿ, ಮೇಕೆ ಮೇಯಿಸ್ತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಯಾರು ಮಾರಾಟ ಮಾಡ್ತಾರೆ ಅಂಗಡಿಗಳಲ್ಲಿ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಎಲೆ ಹಸಿರು ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಉತ್ತಮ ಹಣಕಾಸಿನ ಒಳಹರಿವು, ಕಟ್ಟಡ ಕಾರ್ಮಿಕರಿಗೆ ಹಾಗೂ ಗುತ್ತೇದಾರರಿಗೆ ಶುಭ. ಈ ರೇಷ್ಮೆ ನೂಲು ಬಿಚ್ಚತಕ್ಕಂಥವರಿಗೆ, ನೇಕಾರರಿಗೆ ಶುಭ ಸುದ್ದಿ ಬರ್ತಕ್ಕಂಥ ಸಮಯ ಇದು. ಕಟ್ಟಡ ಸಲಕರಣೆ ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ಮಂಡಲ ಸೂಕ್ತವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ, ವಿದೇಶದಲ್ಲಿರ್ತಕ್ಕಂಥ ಲಾಭ. ಮಳೆ ಆಧಾರಿತ ರೈತರಿಗೆ ಕೃಷಿಯಲ್ಲಿ ಪ್ರಗತಿ, ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೂವು ಹಣ್ಣು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ, ತರಕಾರಿ ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ನಮಸ್ಕಾರ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ತುಲಾರಾಶಿಗೆ ಬಂದಾಗ ವೃತ್ತಿಪರರಿಗೆ ತೊಡಕು, ಮನೆಯಲ್ಲಿ ನೆಮ್ಮದಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಸರ್ಕಾರಿ ನೌಕರರಿಗೆ, ಅರೆ ಸರ್ಕಾರಿ ನೌಕರರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ತೋಟಗಾರಿಕೆಯಲ್ಲಿ ಲಾಭ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಲಾಭದಾಗಿರ್ತಕ್ಕಂಥ ದಿನ. ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಬಂಧುಗಳ ಆಗಮನ, ಅದರಿಂದ ಸಂತಸ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸುದ್ದಿ. ಈ ಪ್ಲಾಂಟರ್ಸು, ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ದಿನ. ತೋಟಗಾರಿಕೆ ಹತ್ಕೊಂಡಿರ್ತಕ್ಕಂಥ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮತ್ತು ಈ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಶುಭ ದಿನ. ಬುಕ್ಸು, ಬ್ಯಾಗ್ಸು, ಸ್ಟೇಷನರಿ ಮಾಡೋ ಅಂಗಡಿಗಳಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಧನುಸ್ಸು ರಾಶಿಗೆ ಬಂದಾಗ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ, ಯತ್ನ ಕಾರ್ಯಗಳಲ್ಲಿ ಜಯ, ಸಹೋದ್ಯೋಗಿಗಳಿಗೆ, ಇಂಜಿನಿಯರ್ಗಳಿಗೆ ಮತ್ತು ವಾಸ್ತುಶಿಲ್ಪಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ. ಈ ಬ್ಯಾಂಕರ್ಸ್ ಇರ್ತಾರೆ ನೋಡಿ, ಫೈನಾನ್ಷಿಯರ್ಸ್, ಅವರಿಗೆಲ್ಲ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಇನ್ನು ಪೂಜಾ ದ್ರವ್ಯ, ಹೋಮ ದ್ರವ್ಯ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಎಲೆ ಹಸಿರು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಮಕರ ರಾಶಿಯವರಿಗೆ ಕಾರ್ಯ ಪ್ರಗತಿ, ನೆಮ್ಮದಿ, ಸಹೋದ್ಯೋಗಿಗಳಿಗೆ ಶುಭ, ಹಣಕಾಸಿನ ಒಳಹರಿವು ಶುಭವಾಗಿರ್ತಕ್ಕಂಥದ್ದು, ಅದಕ್ಕೆ ತಕ್ಕಂಥ ಖರ್ಚುಗಳು ಇರ್ತಕ್ಕಂಥದ್ದು, ತಿರುಗಾಟನ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ರೀತಿ ಕೃಷಿಕರಿಗೆ ಲಾಭ ಇರ್ತಕ್ಕಂಥದ್ದು. ಈ ಸಾವಯವ ಗೊಬ್ಬರ, ರಸಗೊಬ್ಬರ ಮಾಡ್ತಕ್ಕಂಥವರಿಗೆ ಲಾಭ ಇರ್ತಕ್ಕಂಥದ್ದು. ಗುರು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಯವರಿಗೆ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಗೆ ಒಂದು ರೀತಿ ಅಂತ್ಯ ಕಾಣ್ತಕ್ಕಂಥ ದಿನ. ಅಭಿವೃದ್ಧಿ ಚಿಂತನೆ, ತೆಂಗು ಅಡಕೆ
ವೀಳ್ಯದೆಲೆ ಮಾರ್ತಕ್ಕಂಥವ್ರಿಗೆ ಲಾಭದಾಯಕ ದಿನ, ಬೆಳೀತಕ್ಕಂಥ ರೈತರಿಗೂ ಶುಭವಾಗಿರ್ತಕ್ಕಂಥ ದಿನ, ಕೃಷಿ ಉಪಕರಣ ಮಾಡೋರಿಗೆ ಒಳ್ಳೆಯ ಲಾಭ. ನೀವು ಗೋಪೂಜೆ ಮಾಡಿ ಗೋಗ್ರಾಸವನ್ನು ನೀಡಿ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಮಂದ ಪ್ರಗತಿ, ಹಣಕಾಸಿನ ಅಡಚಣೆ ಮತ್ತು ಕೊರತೆ, ಇನ್ನು ಸ್ನೇಹಿತರ ಬೆಂಬಲ ಆಯಿತಾ. ಈರುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಳೆಗಾರರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಟೈಲರ್ಸ್ಗೆ, ವಸ್ತ್ರ ವಿನ್ಯಾಸಕರಿಗೆ, ಏನೋ ಈ ಬೋಟಿಕ್ಸ್ ಮಾಡ್ತಕ್ಕಂಥವ್ರಿಗೆ, ಅವ್ರಿಗೆಲ್ಲ ಬಹಳ ಡಿಸೈನರ್ಸ್ಗೆಲ್ಲ ಬಹಳ ಶುಭಕರವಾಗಿರ್ತಕ್ಕಂಥದ್ದೇನೆ ಇದು. ಏನೋ ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಬಂದಾಗ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ತಾವೆಲ್ಲರೂ ಸಾಯಿ ಸ್ಮೃತಿ ವೀಕ್ಷಕರು ನಮ್ಮ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ ಆದ್ಮೇಲೆ. ಮತ್ತು ನಿಮ್ಮಲ್ಲಿ ಬರ್ತಕ್ಕಂಥ ಏನು ಅನುಮಾನಗಳಿಗೆ ನೀವು ಕಾಮೆಂಟ್ ಮುಖಾಂತರ ನಿಮ್ಮ ಅನುಮಾನಗಳು ತಿಳಿಸೋದಕ್ಕೆ ಉತ್ತರ ತಿಳಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.